ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಏನು ಕೆ ಪಿ ಎಸ್ ಇಂದ ನಾಳೆ ನಡೆಯುವಂತಹ ಪರೀಕ್ಷೆಯಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ ಸರ್ಕಾರದಿಂದ ಒಂದು ಅಧಿಕೃತವಾದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇತ್ತೀಚೆಗೆ ನೀವು ನೋಡೋದಾದರೆ ಅಭ್ಯರ್ಥಿಗಳು ಅನೇಕ ಒಂದು ಗೊಂದಲದಲ್ಲಿದ್ದರು. ಯಾಕಂದರೆ ಈ ಒಂದು ಡೇಟ್ ಏನಿದೆ, ಈ ಒಂದು ದಿನ ಅನೇಕ ಬೇರೆ ಬೇರೆ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ ಕೂಡ ಇದೆ. ಆ ಒಂದು ದಿನಾಂಕದಂದೇ ಈ ಒಂದು ಕೆ ಪಿ ಎಸ್ ಸಿಯ ಎಕ್ಸಾಮ್ ಕೂಡ ನಡೆಸಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಈ ಒಂದು ದಿನಾಂಕವನ್ನು ಚೇಂಜ್ ಮಾಡಲೇಬೇಕು, ಬದಲಾವಣೆಯನ್ನು ಮಾಡಲೇಬೇಕು ಅಂತ ಅನೇಕ ಅಭ್ಯರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಯಾವುದೇ ಒಂದು ಈ ಒಂದು ಮನವಿ ಹಾಗೂ ಹೋರಾಟಕ್ಕೆ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒಂದು ಮನ್ನಣೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಇವಾಗ ಸರ್ಕಾರ ಒಂದು ಅಧಿಕೃತವಾದ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ. ಇಲ್ಲಿ ನೋಡಿದರೆ ಆಯೋಗವು 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 27/8/2024 ನಡೆಸುತ್ತಿದ್ದು, ಸದರಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟು, ಏನು ಕೆ ಪಿ ಎಸ್ ಸಿ ಆಯೋಗದ ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಹಾಲ್ ಟಿಕೆಟ್ನ ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ತಮಗೆ ಹಂಚಿಕೆಯಾಗಿರುವ ಪರೀಕ್ಷಾ ಉಪಕೇಂದ್ರದಲ್ಲಿ ಪರೀಕ್ಷೆಗೆ ಹಾಜರಾಗುವಂತೆ ಇಲ್ಲಿ ಕಡ್ಡಾಯವಾಗಿ ಕೆಳಕಂಡ ಸೂಚನೆಗಳನ್ನು ಪಾಲಿಸುವಂತೆ ಅಭ್ಯರ್ಥಿಗಳಿಗೆ ತಿಳಿಸಲಾಗಿದೆ. ಯಾರ್ಯಾರು ಈ ಒಂದು ಪರೀಕ್ಷೆಗೆ ಹಾಜರಾಗ ಅಭ್ಯರ್ಥಿಗಳು, ಇಲ್ಲಿ ಅಭ್ಯರ್ಥಿಗಳು ಆ ಪರೀಕ್ಷೆಗೆ ಆರಂಭವಾಗೋದಕ್ಕಿಂತ 2 ಗಂಟೆ ಮುಂಚಿತವಾಗಿ, ಅಂದರೆ ಬೆಳಗ್ಗೆ 8 ಗಂಟೆಯೊಳಗೆ ಪರೀಕ್ಷಾ ಉಪಕೇಂದ್ರದ ಬಳಿ ಹಾಜರಾಗತಕ್ಕದ್ದು. ಅಂದರೆ 10 ಗಂಟೆಗೆ ಎಕ್ಸಾಮ್ ಇದ್ದರೆ ನೀವು 8 ಗಂಟೆಗೆ ಯಾವೊಂದು ಆ ಪರೀಕ್ಷಾ ಕೇಂದ್ರದ ಬಳಿ ನೀವು ಹಾಜರಿರಬೇಕಾಗುತ್ತೆ ಅಭ್ಯರ್ಥಿಗಳು. ಬೆಳಗ್ಗೆ ಅಧಿವೇಶನಕ್ಕೆ 9:50 ನಂತರ ಮತ್ತು ಮಧ್ಯಾಹ್ನದ ಅಧಿವೇಶನಕ್ಕೆ 1:50 ನಂತರ ಬರುವ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಯಾವುದೇ ಒಂದು ಪ್ರವೇಶ ನೀಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ದಾಖಲೆಗಳನ್ನು ನೋಡಿದ್ರೆ ಪರೀಕ್ಷಾ ಪ್ರವೇಶ ಪತ್ರ, ಎಕ್ಸಾಮ್ ಅಡ್ಮಿಟ್ ಕಾರ್ಡು ಮತ್ತು ಮೂಲ ಗುರುತಿನ ಚೀಟಿ, ಒರಿಜಿನಲ್ ಐಡೆಂಟಿಟಿ ಸರ್ಟಿಫಿಕೇಟ್ ಮತ್ತು ಪಾಸ್ಪೋರ್ಟ್, ಪಾನ್ ಕಾರ್ಡ್, ವೋಟರ್ ಐ ಡಿ, ಆಧಾರ್, UID, ಗೌರ್ಮೆಂಟ್ ಎಂಪ್ಲಾಯ್ ID, ಡ್ರೈವಿಂಗ್ ಲೈಸೆನ್ಸ್. ಇವುಗಳಲ್ಲಿ ಯಾವುದಾದರೂ ಒಂದು ನೀವು ಡಾಕ್ಯುಮೆಂಟ್ಸ್ನ ತಗೊಂಡೋಗ್ಬೇಕಾಗಿರುತ್ತೆ. ಅದೇ ರೀತಿ ಆ ಪಾಸ್ಪೋರ್ಟ್ ಸ್ಟಾಂಪ್ ಅಳತೆಯ 2 ಭಾವಚಿತ್ರ ಫೋಟೋಗಳು ನೀವು ತಗೊಂಡೋಗ್ಬೇಕಾಗಿರುತ್ತೆ. ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳು ಏನು ನಿಗದಿತ ಅಂಗವಿಕಲ ಪ್ರಮಾಣ ಪತ್ರ, ಅಂದರೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಕ್ಯಾಂಡಿಡೇಟ್ಸ್, ಆ ಒಂದು ಪ್ರಮಾಣ ಪತ್ರವನ್ನು ನೀವು ಕೂಡ ತಗೊಂಡೋಗ್ಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ತಮ್ಮದೇ ಆದ ಲಿಪಿಕಾರರನ್ನು ಕರೆತರಲು ಆಯ್ಕೆ ಮಾಡಿಕೊಂಡಿರುವ 259 ಅಂಗವಿಕಲ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರದೊಂದಿಗೆ ಲಿಪಿಕಾರರ ಪ್ರವೇಶ ಪತ್ರವನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು. ಸದರಿ 259 ಅಂಗವಿಕಲ ಅಭ್ಯರ್ಥಿಗಳು ತಮ್ಮದೇ ಆದ ಲಿಪಿಕಾರರನ್ನು ಕರೆತರದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ದಿನದಂದು ಪರೀಕ್ಷಾ ಉಪಕೇಂದ್ರದ ಮುಖ್ಯಸ್ಥರನ್ನು ಲಿಪಿಕಾರರನ್ನು ಸಹಾಯವನ್ನು ಒದಗಿಸುವಂತೆ ಕೋರಿದಲ್ಲಿ ಸದರಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗುವುದು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರ್ಕಾರ ಯಾವುದೇ ಒಂದು ಅಭ್ಯರ್ಥಿಗಳ ಒಂದು ಮನವಿ ಆಗಲಿ ಹೋರಾಟಕ್ಕಾಗಲಿ ಇಲ್ಲಿ ಸ್ಪಂದನೆಯನ್ನು ಮಾಡ್ತಾಯಿಲ್ಲ. ಅವರು ಏನು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ, ಆ ಒಂದು ದಿನಾಂಕದಂದು ಎಕ್ಸಾಮ್ ನಡೆಸೋಕ್ಕೆ, ಅಂದರೆ ನಾಳೆ ಎಕ್ಸಾಮ್ ನಡೆಸೋಕ್ಕೆ ಈಗಾಗಲೇ ಸಕಾಲ ತಯಾರಿಗಳನ್ನು ಕೂಡ ನಮ್ಮ KPSC ಮಾಡಿಕೊಂಡಿದೆ. ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ದಯವಿಟ್ಟು ಈ ಒಂದು ದಿನಾಂಕದಂದು ಪ್ರತಿ ಅಭ್ಯರ್ಥಿಗಳು ಸಹ ಹಾಜರಾಗಿ ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿ ಆಗಿತ್ತು. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.